ಅಯೋಧ್ಯೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಈಗಾಗಲೇ ರಾಮನ ವಿಗ್ರಹದ ಆಯ್ಕೆಯನ್ನು ಮಾಡಲಾಗಿದ್ದು, ಈ ವಿಗ್ರಹವು ಶ್ರೀರಾಮನ 16 ಗುಣಗಳನ್ನು ಒಳಗೊಂಡಿತ್ತು. ಶ್ರೀರಾಮನ 16 ಗುಣಗಳಾವುವು? ರಾಮ ಮಂದಿರದ ವಿಗ್ರಹದಲ್ಲೂ ಈ ಎಲ್ಲ 16 ಗುಣಗಳಿವೆ. 2024 ಜನವರಿ 22ರಂದು ಅಯೋಧ್ಯೆಯಲ್ಲಿ ಹೊಸದಾಗಿ ನಿರ್ಮಿಸಲಾದ ದೇವಾಲಯದಲ್ಲಿ ಶ್ರೀರಾಮನ ಬಾಲರೂಪದ ಪ್ರತಿಮೆಯನ್ನು ಸ್ಥಾಪಿಸಲಾಗುವುದು. ದೇವಾಲಯದಲ್ಲಿ ಪ್ರತಿಷ್ಠಾಪಿಸುವ ಮೂರ್ತಿಯನ್ನು ತಯಾರಿಸುವಾಗ ಹಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಲಾಗಿದೆ. ಇಲ್ಲಿ ಪ್ರತಿಷ್ಠಾಪಿಸಲಾಗುವ ಶ್ರೀರಾಮನ ವಿಗ್ರಹವು ಮಗುವಿನ ರೂಪದಲ್ಲಿರುತ್ತದೆ ಹಾಗೂ ಈ ವಿಗ್ರಹದಲ್ಲಿ ಶ್ರೀರಾಮನ ಎಲ್ಲ 16 ಗುಣಗಳು ಗೋಚರಿಸುತ್ತವೆ. ಆದ್ದರಿಂದ ಶ್ರೀರಾಮನನ್ನು ಮರ್ಯಾದಾ ಪುರುಷೋತ್ತಮ ಎಂದು ಕರೆಯಲಾಗುತ್ತದೆ. ವಾಲ್ಮೀಕಿಯ ರಾಮಾಯಣದಲ್ಲಿ ಈ ಗುಣಗಳನ್ನು ವಿವರವಾಗಿ ವಿವರಿಸಲಾಗಿದೆ. ಭಗವಾನ್ ಶ್ರೀರಾಮನ ಆ 16 ಗುಣಗಳ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ. ಗುಣವಾನ. ಶ್ರೀರಾಮನು ಮಹಾನ್ ವಿದ್ವಾಂಸನಾಗಿದ್ದನು. ಅವರು ಮಹರ್ಷಿ ವಸಿಷ್ಠರ ಆಶ್ರಮದಲ್ಲಿ ತಂಗಿದ್ದಾಗ ಸಕಲ ಶಾಸ್ತ್ರಗಳ ಜ್ಞಾನವನ್ನೂ ಪಡೆದುಕೊಂಡಿದ್ದರು. ಯಾರನ್ನೂ ಖಂಡಿಸದವನು. ಶ್ರೀರಾಮನು ಯಾವಾಗಲೂ ಸಕಾರಾತ್ಮಕ ಚಿಂತನೆಯನ್ನು ಹೊಂದಿದ್ದನು. ಯಾರನ್ನೂ ಖಂಡಿಸುವ ಅಥವಾ ಇತರರಲ್ಲಿ ತಪ್ಪು ಹುಡುಕುವ ಸ್ವಭಾವ ಶ್ರೀರಾಮನಲ್ಲಿರಲಿಲ್ಲ. ಧರ್ಮನಿಷ್ಠ. ಶ್ರೀರಾಮನು ಧರ್ಮ ಮತ್ತು ಕೆಲಸದ ವಿಷಯಗಳಲ್ಲಿ ಯಾವಾಗಲೂ ಒಂದು ಹೆಜ್ಜೆ ಮುಂದಿರುತ್ತಿದ್ದನು. ಅವರು ಧರ್ಮದ ಪ್ರತಿಯೊಂದು ಚಿಕ್ಕ ಪುಟ್ಟ ವಿಚಾರಗಳನ್ನು ತಿಳಿದುಕೊಂಡಿದ್ದರು. ಕೃತಜ್ಞರು. ಶ್ರೀರಾಮನು ನಮ್ರತೆಯ ಗುಣವನ್ನು ಹೊಂದಿದ್ದರು. ತನಗೆ ಸಹಾಯ ಮಾಡಿದವರಿಗೆ ಧನ್ಯವಾದ ಹೇಳುವುದಕ್ಕೆ ಎಂದಿಗೂ ಮರೆಯುತ್ತಿರಲಿಲ್ಲ. ಸತ್ಯ. ಶ್ರೀರಾಮನು ತನ್ನ ಜೀವನದಲ್ಲಿ ಯಾವಾಗಲೂ ಸತ್ಯವನ್ನೇ ಮಾತನಾಡುತ್ತಿದ್ದರು. ಈ ಗುಣವು ಅವರಲ್ಲಿ ಸಹಜವಾಗಿಯೇ ಇತ್ತು. ದೃಢವಾದ ಪ್ರತಿಜ್ಞೆ. ಶ್ರೀರಾಮನು ಯಾವುದೇ ಪ್ರತಿಜ್ಞೆಯನ್ನು ತೆಗೆದುಕೊಂಡರೂ ಅದನ್ನು ಪೂರ್ಣಗೊಳಿಸದೆ ಹಿಂದಕ್ಕೆ ಬರುತ್ತಿರಲಿಲ್ಲ. ಸದಾಚಾರಿ. ಶ್ರೀರಾಮನು ಯಾರೇ ಆಗಿರಲಿ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಿದ್ದನು. ಸಕಲ ಜೀವಿಗಳ ರಕ್ಷಕ. ಶ್ರೀರಾಮನನ್ನು ಆಶ್ರಯಿಸಿದವನು ರಾಕ್ಷಸನಾಗಿದ್ದರೂ ಅವನಿಗೆ ತಪ್ಪದೇ ಸಹಾಯ ಮಾಡುವ ಗುಣವನ್ನು ರಾಮನು ಹೊಂದಿದ್ದರು. ವಿದ್ವಾಂಸ. ಶ್ರೀರಾಮನು ಎಲ್ಲ 4 ವೇದಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದನು. ಆದ್ದರಿಂದ ಅವನು ಶ್ರೇಷ್ಠ ವಿದ್ವಾಂಸನೂ ಆಗಿದ್ದನು. ಶಕ್ತಿಯುತ. ಶ್ರೀರಾಮನಿಗೆ ಮಾಡಲು ಸಾಧ್ಯವಾಗದ ಯಾವುದೇ ಕೆಲಸ ಬ್ರಹ್ಮಾಂಡದಲ್ಲಿ ಇರಲಿಲ್ಲ. ಇದು ಅವರ ಶಕ್ತಿ ಮತ್ತು ಸಾಮರ್ಥ್ಯವನ್ನು ತೋರಿಸುತ್ತದೆ. ಪ್ರಿಯದರ್ಶನ. ಶ್ರೀರಾಮನ ನೋಟವು ತುಂಬ ಸುಂದರವಾಗಿತ್ತು. ಅವನನ್ನು ನೋಡುವವನು ತಕ್ಷಣ ಅವನಿಗೆ ಭಕ್ತನಾಗಿ ಬಿಡುತ್ತಿದ್ದನು. ಮನಸ್ಸಿನ ಮೇಲೆ ಅಧಿಕಾರ ಹೊಂದಿರುವವನು. ಶ್ರೀರಾಮನ ಸ್ವಭಾವವು ಪ್ರತಿಯೊಬ್ಬರ ಮನಸ್ಸಿನ ಮೇಲೆ ಅಧಿಕಾರವನ್ನು ಹೊಂದಿತ್ತು. ಅವನು ಹೇಳಿದ ಮಾತನ್ನು ಅಲ್ಲಗಳೆಯಲು ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ. ಕ್ರೋಧವನ್ನು ಜಯಿಸುವವನು. ಶ್ರೀರಾಮನ ಸ್ವಭಾವವು ತುಂಬ ಶಾಂತವಾಗಿತ್ತು. ಅವರಿಗೆ ಎಂತಹುದೇ ಸಮಸ್ಯೆ ಎದುರಾದರೂ ಅದನ್ನು ಧೈರ್ಯದಿಂದ ಜಯಿಸುತ್ತಿದ್ದನು. ತೇಜಸ್ಸು. ಶ್ರೀರಾಮನ ಮುಖದಲ್ಲಿ ಒಂದು ಹೊಳಪು ಇತ್ತು. ಅದು ಅವನನ್ನು ಇತರರಿಗಿಂತ ಶ್ರೇಷ್ಠನನ್ನಾಗಿ ಮಾಡಿತ್ತು. ವೀರ್ಯವಾನ. ಶ್ರೀರಾಮನು ಆರೋಗ್ಯಕರ ದೇಹ, ಸಂಯಮ ಮತ್ತು ಬಲಶಾಲಿಯಾದ ವೀರನಾಗಿದ್ದನು. ಯುದ್ಧದಲ್ಲಿ ಕೋಪಗೊಂಡಾಗ ದೇವತೆಗಳು ಹೆದರುತ್ತಿದ್ದರು. ಶ್ರೀರಾಮನು ಕೋಪಗೊಂಡಾಗ ದೇವತೆಗಳಿಗೂ ಅವನ ಮುಂದೆ ನಿಲ್ಲಲು ಸಾಧ್ಯವಾಗುತ್ತಿರಲಿಲ್ಲ. ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಸಜ್ಜುಗೊಳಿಸಲಾದ ರಾಮನ ಪ್ರತಿಮೆಯು ರಾಮನಲ್ಲಿರುವ ಈ ಮೇಲಿನ ಎಲ್ಲ 16 ಗುಣಗಳನ್ನು ಒಳಗೊಂಡಿರಬೇಕೆನ್ನುವ ಆಧಾರದ ಮೇಲೆ ಪ್ರತಿಮೆಯನ್ನು ಸಿದ್ಧಗೊಳಿಸಲಾಗಿದೆ. ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.